ರಾಜ್ಯದ ಇತಿಹಾಸದಲ್ಲೇ ದೊಡ್ಡ ಬಂಗಾರದ ಬೇಟೆಯಾಡಲಾಗಿದೆ. ಡಿಐಆರ್ ಅಧಿಕಾರಿಗಳು ಅತಿ ದೊಡ್ಡ ಆಪರೇಷನ್ ಮಾಡಿ 12.56 ಕೋಟಿ ಮೌಲ್ಯದ ಚಿನ್ನದ ಗಟ್ಟಿಯನ್ನ ಜಪ್ತಿ ಮಾಡಿರೋದು. ನಟಿ ರನ್ಯಾ ರಾವ್ ಅಪಾರ್ಟ್ಮೆಂಟ್ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನು ಕೂಡ ನಡೆಸಿದ್ದಾರೆ. 2 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 2.67 ಕೋಟಿ ನಗದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಚಿನ್ನ, ಆಭರಣ, ನಗದು ಸೇರಿ ಒಟ್ಟಾರೆಯಾಗಿ 17 ಕೋಟಿ 29 ಲಕ್ಷ ರೂಪಾಯಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ದುಬೈನಿಂದ 14.2 ಕೆಜಿ ದುಬೈ ಚಿನ್ನದ ಗಟ್ಟಿಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮಾರ್ಚ್ 3ನೇ ತಾರೀಕು 12 ಕೋಟಿ ಮೌಲ್ಯದ ಚಿನ್ನವನ್ನ ರನ್ಯಾ ತಂದಿರೋದು. ತಪಾಸಣೆಯ ಸಂದರ್ಭದಲ್ಲಿ ಚಿನ್ನದ ಗಟ್ಟಿಯ ಸಹಿತ ಸಿಕ್ಕಿಬಿದ್ದಿತು. ಡಿಆರ್ಐ ಅಧಿಕಾರಿಗಳು ಅತಿ ದೊಡ್ಡ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. 12.56 ಕೋಟಿ ಮೌಲ್ಯದ ಚಿನ್ನದ ಗಟ್ಟಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ 17 ಕೋಟಿ 29 ಲಕ್ಷ ರೂಪಾಯಿ ಚಿನ್ನ, ಆಭರಣ, ನಗದು ಸೇರಿ ಒಟ್ಟಾರೆಯಾಗಿ 17.29 ಕೋಟಿ ಇಷ್ಟು ಬೃಹತ್ ಮೊತ್ತದ ನಗದು ಹಾಗೂ ಚಿನ್ನಾಭರಣವನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮಾರ್ಚ್ 3ನೇ ತಾರೀಕು 12 ಕೋಟಿ ಮೌಲ್ಯದ ಚಿನ್ನವನ್ನ ನಟಿ ತಂದಿದ್ಲು. ತಪಾಸಣೆಯ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಇದೀಗ ತಪಾಸಣೆಯನ್ನ, ತನಿಖೆಯನ್ನ ಚುರುಕುಗೊಳಿಸಲಾಗ್ತಾ ಇದೆ. ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಬಂಗಾರದ ಆಪರೇಷನ್ ಇದು, ಬಂಗಾರದ ಬೇಟೆ. ಡಿಆರ್ ಅಧಿಕಾರಿಗಳು ಈ ಆಪರೇಷನ್ ಅನ್ನು ಮಾಡಿದ್ದಾರೆ. ಇನ್ನು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಪ್ರಕರಣ. ಅನೇಕ ಆಂಗಲ್ ನಲ್ಲಿ ಕೂಡ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇದರ ಹಿಂದೆ ಯಾರಿದ್ರು? ಹಾಗಾದ್ರೆ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗುತ್ತೆ. ರಾಜ್ಯದ ಇತಿಹಾಸದ ಅತಿ ದೊಡ್ಡ ಬಂಗಾರದ ಬೇಟೆ ಇದು. 12 ಕೋಟಿ 56 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಮಾರ್ಚ್ 3ನೇ ತಾರೀಕು ದುಬೈನಿಂದ ಬೆಂಗಳೂರಿಗೆ ಬಂದಂತಹ ವಿಮಾನದಲ್ಲಿ ಆಗಮಿಸಿದಂತ ನಟಿ ರನ್ಯಾ ರಾವ್ ಅವರನ್ನ ಡಿಆರ್ಐ ಅಧಿಕಾರಿಗಳು ವಶಪಡಿಸಿಕೊಂಡು ತಪಾಸಣೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಇಷ್ಟು ಬೃಹತ್ ಮೊತ್ತದ ಪ್ರಕರಣ ಬೆಳಕಿಗೆ ಬಂದಿದೆ. ಬನ್ನಿ, ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೀಗ ನಟಿ ರನ್ಯಾ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಂತಹ ಸಂದರ್ಭದಲ್ಲಿ ದೊಡ್ಡ ಮೊತ್ತದ, ರಾಜ್ಯದ ಇತಿಹಾಸದಲ್ಲಿ ಅತಿ ದೊಡ್ಡ ಬಂಗಾರದ ಬೇಟೆಯನ್ನ ಆಡಿರೋದು. ಯಾವ ರೀತಿಯಾಗಿ ಈ ವಿಚಾರ ಬೆಳಕಿಗೆ ಬಂತು? ತನಿಖೆ ಬಹಳಷ್ಟು ರೋಚಕ ಆದಂತಿದೆ. ಸೊ ಏನೇನು ವಿಚಾರ ಗೊತ್ತಾಗಿದೆ ಈ ಸಂದರ್ಭದಲ್ಲಿ? ಖಂಡಿತ ಮಧುಕರ್, ಏನೋ ಸ್ಯಾಂಡಲ್ವುಡ್ ನಟಿ ಮತ್ತೆ ಒಬ್ಬ ಹಿರಿಯ IPS ಅಧಿಕಾರಿಯ ಮಗಳಾಗಿರುವಂತಹ ರನ್ಯಾ ರಾವ್ ಇದ್ದಾರೆ. ರನ್ಯಾ ರಾವು ದುಬೈನಿಂದ ಅಂದ್ರೆ ಏನೋ ಒಂದು ಗೋಲ್ಡನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಖಚಿತ ಮಾಹಿತಿಯ ಮೇರೆಗೆ ಸೋಮವಾರ ರಾತ್ರಿ DRI ಅಧಿಕಾರಿಗಳು ಕೆಂಪೇಗೌಡ ಏರ್ಪೋರ್ಟ್ನಾಗೆ ಹೋಗಿ ಅಲ್ಲಿ ಕಾದು ಒಂದು ರೆಡ್ ಹ್ಯಾಂಡ್ ಆಗಿ ಹಿಡಿದಂಥ ಚಿನ್ನಾಭರಣದ ಒಂದು ಕತೆ ಅಂತಂದಿದ್ದು. ಅಂದರೆ ಇದು ಇಲ್ಲಿಯವರೆಗೆ ಕರ್ನಾಟಕದ DRI ಅಧಿಕಾರಿಗಳು ನಡೆಸಿದಂಥ ಒಂದಷ್ಟು ಏನೋ ಕಾರ್ಯಾಚರಣೆಯಲ್ಲಿ ಅದು ಅತಿ ದೊಡ್ಡ ಕಾರ್ಯಾಚರಣೆ ಇದಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಅದೇ ಏನು ಕೇಂದ್ರ ಸರ್ಕಾರದ ಫೈನಾನ್ಸ್ ಇಲಾಖೆಯಿಂದ ಬಿಡುಗಡೆ ಆದಂಥ ಒಂದಷ್ಟು ಮಾಹಿತಿಗಳೇ ಹೇಳ್ತಾ ಇರುವಂಥದ್ದು. ಅತ್ಯಂತ ದೊಡ್ಡ ಕಾರ್ಯಾಚರಣೆ ಇದು ಅನ್ನುವಂಥದ್ದು. ಅಂದರೆ 3ನೇ ತಾರೀಕು ತಡರಾತ್ರಿ ರನ್ಯಾ ರಾವ್ ಏನು ಬೆಂಗಳೂರಿಗೆ ಬಂದಿಳಿಯುವಂಥ ಸಂದರ್ಭದಲ್ಲಿ ಆಕೆಯನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆಕೆಯ ಬಳಿ 14 kg 200 ಗ್ರಾಮ್ ಚಿನ್ನ ಸಿಗುತ್ತೆ. ಸೊ ಅದು ಯಾವ ರೀತಿ ತೆಗೆದುಕೊಂಡು ಬರಲಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಒಂದಷ್ಟು ತನಿಖೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ರನ್ಯಾ ರಾವ್ ಮತ್ತು ಆಕೆಯ ಪತಿ ಕೂಡ ಇರ್ತಾರೆ. ಅಲ್ಲಿ ಚಿನ್ನವನ್ನು ವಶಕ್ಕೆ ಪಡೆದು ಅದಾದ ನಂತರ ನೇರವಾಗಿ ಆಕೆಯ ಏನು ನಿವಾಸ ಇದೆ ಬೆಂಗಳೂರಿನ ಏನು ಲ್ಯಾವೆಲಿ ರಸ್ತೆಯಲ್ಲಿರುವಂಥ ಅವ್ರ ನಿವಾಸಕ್ಕೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಕೂಡ ಆಕೆಯ ಮನೆಯಲ್ಲಿ 2 ಕೋಟಿ ಅಂದರೆ 60,000 ಮೌಲ್ಯದ ಚಿನ್ನಾಭರಣ ಮತ್ತು 2.5 ಕೋಟಿ ರೂಪಾಯಿ ಏನೋ ಕ್ಯಾಶ್ ಕೂಡ ಸಿಕ್ಕಿರುವಂಥದ್ದು. ಒಟ್ಟು 17 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ, ನಗದು, ಬೇರೆ ಬೇರೆ ವಸ್ತುಗಳನ್ನು, ಚಿನ್ನದ ಗಟ್ಟಿಗಳನ್ನು ವಶಕ್ಕೆ ಪಡೆದು ಇದೊಂದು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈಕೆ ಅಂದರೆ ಹಲವು ಬಾರಿ ದುಬೈಗೆ ಹೋಗಿ
ಹೋಗಿ ಬಂದು ಇತ್ತೀಚೆಗೆ 40 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಯಾಕೆ ಇಷ್ಟು ಬಾರಿ ದುಬೈಗೆ ಹೋಗುವಂತಹದ್ದೇನು ಅಂತ ವ್ಯವಹಾರಗಳೇನಿದೆ, ಸೊ ಇವರು ಎಷ್ಟು ಬಾರಿ ಇದೇ ಮೊದಲನೇ ಬಾರಿ ಅಥವಾ ಈ ಹಿಂದೆ ಎಷ್ಟು ಬಾರಿ ಈ ರೀತಿಯಾದ ಚಿನ್ನದ ಸ್ಮಗ್ಲಿಂಗ್ ಅನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಯಾಕೆಂದ್ರೆ ಇವ್ರಿಗೆ ಇರುವಂಥ ಕನೆಕ್ಷನ್ಗಳೇನು, ಯಾಕೆಂದ್ರೆ ಈ ರೀತಿ ಯಾವುದೇ ಬಿಲ್ಗಳಿಲ್ಲದೆ, ಅಧಿಕೃತ ದಾಖಲೆಗಳಿಲ್ಲದೆ ಮತ್ತೆ ಹಣದ ಮೂಲಗಳನ್ನ ಎಸ್ಟಾಬ್ಲಿಷ್ ಮಾಡಿ ಟ್ಯಾಕ್ಸ್ ಅನ್ನ ಕಟ್ಟದೇ ಇರುವಂತ ಒಂದು ಕಳ್ಳ ಮನೆಯಲ್ಲಿ, ಬ್ಲಾಕ್ ಮನೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಚಿನ್ನಾಭರಣಗಳನ್ನ ಖರೀದಿ ಮಾಡಿ ಇವರು ತೆಗೆದುಕೊಂಡು ಬಂದು ಇಲ್ಲಿ ಯಾವ ರೀತಿಯಾದ ವ್ಯವಹಾರಗಳನ್ನ ಮಾಡ್ತಾ ಇದ್ರು. ಸೊ ಇದೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾದಂತಹ ವಿಚಾರಗಳಾಗಿರುವಂಥದ್ದು. ಈಗೇನು DRI ಅಧಿಕಾರಿಗಳು ಮೊನ್ನೆ ರಾತ್ರಿ ಏರ್ಪೋರ್ಟ್ ಅಲ್ಲಿ ವಶಕ್ಕೆ ಪಡೆಯಲಾಯಿತು. ನಿನ್ನೆ ಇಡೀ ದಿನ ಆಕೆಯನ್ನ ವಿಚಾರಣೆಗೊಳಪಡಿಸಲಾಗಿತ್ತು, ಮನೆ ರೇಡ್ ಮಾಡಲಾಯಿತು. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಈಗ ಜೇಸಿಗೆ ಕಳಿಸಿದ್ದಾರೆ. ಸೊ ಈ ಹಂತದಲ್ಲಿ ಈಗಳು ಒಂದು ದಿನ ಆಕೆಯನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ರೇಡ್ ಮಾಡಿದಂತ ಸಿಕ್ಕಂತ ಮಾಹಿತಿಗಳನ್ನ ಆಧರಿಸಿ ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ನಡೆದಂತ ದೊಡ್ಡ ಸ್ಮಗ್ಲಿಂಗ್ ಆಗಿರೋದ್ರಿಂದ ಈ ಸಂಬಂಧಪಟ್ಟಂತೆ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಕೇವಲ ಈಕೆ ಗಂಡ ಮಾತ್ರ ಇದ್ದಾರಾ, ಇದರ ಹಿಂದೆ ಈಕೆ ಸಪೋರ್ಟ್ ಮಾಡಿದಂಥವ್ರು ಯಾರು, ಜೊತೆಗೆ ಇನ್ನೂ ಬೇರೆ ಯಾರಾದರೂ ದೊಡ್ಡ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾದ ವಿಚಾರ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ DRI ಅಧಿಕಾರಿಗಳು ತನಿಖೆ ನಡೆಸ್ತಾ ಇರುವಂಥದ್ದು. ಈಗ 17 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನಾಭರಣಗಳನ್ನ ವಶಕ್ಕೆ ಪಡೆದಂತ ಒಂದು ಕಾರ್ಯಾಚರಣೆ ಇದೆ. ಇದು ದೊಡ್ಡ ಕಾರ್ಯಾಚರಣೆ, ಇಲ್ಲಿವರೆಗೆ ನಡೆದಂತ ಕಾರ್ಯಾಚರಣೆಗಳಲ್ಲಿ ಅತಿ ದೊಡ್ಡ ಕಾರ್ಯಾಚರಣೆ ಆಗಿರುವಂಥದ್ದು. ಕೇವಲ ಇದು ಇಷ್ಟಕ್ಕೆ ನಿಲ್ಲುತ್ತೆ ಅಂತಲ್ಲ. ಸೊ ಇದರಿಂದ ಇದನ್ನ ತನಿಖೆ ಮುಂದುವರಿಸ್ತಾ ಹೋದಂತೆ ಇದರ ಜೊತೆಗೆ ಕೈ ಜೋಡಿಸಿದಂತ ಇನ್ನೂ ಹಲವರು ಕೂಡ ಈ ಒಂದು ತನಿಖೆಯ ಒಂದು ಸುಳಿಯಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ಮೇಲ್ನೋಟ ಕಂಡು ಬರ್ತಾ ಇದೆ. ಮಧುಕರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.